ನಮಸ್ತೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ರಾಮನವಮಿಯ ಮಹತ್ವ ಮತ್ತು ಆಚರಣೆ ಬಗ್ಗೆ ತಿಳಿಸ್ಕೊಡ್ತಾನೆ. ಇನ್ನು ನಮಗೆ ರಾಮನವಮಿಯು ಹಬ್ಬವು ಶ್ರೀರಾಮನ ಜನ್ಮದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ. ನಮಗೆ ಚೈತ್ರ ಮಾಸದ ಶುಕ್ಲ ಪಕ್ಷದ 9ನೇ ದಿನದಂದು ನಾವು ರಾಮನವಮಿ ಅಂತ ಆಚರಣೆ ಮಾಡಲಾಗುತ್ತದೆ. ಇದು ನಮಗೆ ಯುಗಾದಿಯ ನಂತರ ಬರುವಂಥದ ವರ್ಷದ ಮೊದಲನೇ ಹಬ್ಬವಾಗಿರುತ್ತದೆ. ಇನ್ನು ಈ ಬಾರಿ ನಮಗೆ ಯುಗಾದಿ ಹಬ್ಬ ಏಪ್ರಿಲ್ 9ನೇ ತಾರೀಕು ಬಂದಿರೋದ್ರಿಂದ ರಾಮನವಮಿ ಹಬ್ಬವು ಏಪ್ರಿಲ್ 17ನೇ ತಾರೀಕು ಬುಧವಾರ ಬಂದಿರುತ್ತದೆ. ಇನ್ನು ನಮಗೆ ರಾಮನವಮಿ ತಿಥಿಯು ಮಂಗಳವಾರ 1:23 PM ಪ್ರಾರಂಭವಾಗಿ ಬುಧವಾರ ಮಧ್ಯಾಹ್ನ 3:15 PM ವರೆಗೂ ಇರುತ್ತದೆ. ಇನ್ನು ಮಹತ್ವವನ್ನು ನೋಡ್ತಾ ಹೋಗೋಣ ಬನ್ನಿ ಫ್ರೆಂಡ್ಸ್. ಭಗವಾನ್ ವಿಷ್ಣುವಿನ ಅವತಾರದಲ್ಲಿ ಭಗವಾನ್ ರಾಮನು ತ್ರೇತಾಯುಗದಲ್ಲಿ ರಾವಣನನ್ನು ಕೊಂದು ಘನತೆಯ ಆದರ್ಶವನ್ನು ಸ್ಥಾಪಿಸಲು ಪುರುಷ ರೂಪದಲ್ಲಿ ಜನಿಸಿರ್ತಾರೆ. ಇನ್ನು ಶೇಷನಾಗನು ಅವರೊಂದಿಗೆ ಅನುಜ ಲಕ್ಷ್ಮಣನಾಗಿ ಜನಿಸಿರ್ತಾರೆ. ಪುರಾಣಗಳ ಪ್ರಕಾರ ನೋಡೋದಾದರೆ ರಾವಣ ಅಜೀಯನಾಗಲು ಅಂದರೆ ಸಾವಿಲ್ಲದೆ ಇರುವಂತೆ ಆಗಲು ಬ್ರಹ್ಮದೇವನ ಆಶೀರ್ವಾದವನ್ನು ಕೋರಿದಾಗ ಅವನು ಎಲ್ಲ ಜೀವಿಗಳ ಹೆಸರನ್ನು ತೆಗೆದುಕೊಂಡ್ರು, ಆದರೆ ಮನುಷ್ಯನ ಹೆಸರನ್ನು ತೆಗೆದುಕೊಳ್ಳಲು ಮರ್ತಿರ್ತಾರೆ. ಆ ವರದಲ್ಲಿಯೇ ಅವನ ಸಾವಿಗೆ ಕಾರಣ ಕೂಡ ಅಡಗಿರುತ್ತದೆ. ರಾಮನವಮಿಯಂದು ಉಪವಾಸವನ್ನು ಆಚರಣೆ ಮಾಡಿರೋದ್ರಿಂದ ನಾವು ಭಗವಾನ್ ರಾಮನನ್ನು ಪೂಜಿಸೋದ್ರಿಂದ ನಾವು ನಮ್ಮ ಇಷ್ಟಾರ್ಥಗಳನ್ನು ಈಡೇರಿಸ್ಕೋಬೋದು. ಇನ್ನು ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ಪಡಿಬಹುದು ಅಂತ ನಂಬ್ತಾ ಬಂದಿದ್ದೇವೆ. ಇನ್ನು ಈ ರಾಮನು ತ್ರೇತಾಯುಗದಲ್ಲಿ ರಾವಣನನ್ನು ವಿನಾಶಗೊಳಿಸ್ತಾರೆ. ಇನ್ನು ರಾಮನವಮಿಯ ಹಬ್ಬವು ಶ್ರೀರಾಮನಿಗೆ ಸಮರ್ಪಿತವಾದ ಹಬ್ಬವಾಗಿರುತ್ತದೆ. ಈ ದಿನ ನಾವು ರಾಮನ ಸಂಪೂರ್ಣ ಪರಿವಾರವನ್ನು ಪೂಜೆಯನ್ನು ಮಾಡಲಾಗುತ್ತದೆ. ಈ ದಿನ ರಾಮನನ್ನು ಪೂಜಿಸಿದರೆ ಜೀವನದಲ್ಲಿ ಶುಭ ಫಲಗಳನ್ನು ಸಹ ನಾವು ಪಡೆದುಕೊಳ್ಬೋದು. ರಾಮನವಮಿಯೊಂದು ಜಗನ್ಮಾತೆಯಾದ ಆದಿಶಕ್ತಿ ದುರ್ಗೆಯ 9ನೇ ಶಕ್ತಿ ಸಿದ್ಧಿದಾತ್ರಿಯನ್ನು ಸಹ ಪೂಜೆ ಮಾಡಲಾಗುತ್ತದೆ. ಈ ದಿನ ಭಗವಾನ್ ಶ್ರೀರಾಮನು ಮಧ್ಯಾಹ್ನ ಅವತಾರವನ್ನು ಎತ್ತಿರ್ತಾರೆ. ರಾಮನವಮಿಯೊಂದು ಮಧ್ಯಾಹ್ನ ನಾವು ಶ್ರೀರಾಮನನ್ನು ಪೂಜೆಯನ್ನು ಮಾಡಲಾಗುತ್ತದೆ. ಇನ್ನು ಶ್ರೀರಾಮಚಂದ್ರರು ಸತ್ಯ ಮತ್ತು ನೈತಿಕತೆಯ ಸ್ವರೂಪರು ಅಲ್ಲದೆ ಏಕಪತ್ನಿ ವ್ರತಸ್ಥ ಒಬ್ಬ ಆದರ್ಶ ಪುತ್ರ ಕೂಡ ಹೌದು, ಪತಿಯೂ ಕೂಡ ಹೌದು, ವಾತ್ಸಲ್ಯಮಯಿ ಸಹೋದರ ಕೂಡ ಹೌದು. ಮಾನವನ ಜೀವನಾದರ್ಶಗಳ ಚಿಂತಕ ಸಂಕೇತವೆಂದು ನಾವು ಹೇಳ್ಬೋದು. ಇನ್ನು ಧರ್ಮವನ್ನು ಸ್ಥಾಪಿಸಲು ಮತ್ತು ದುಷ್ಟಶಕ್ತಿಗಳನ್ನು ನಾಶ ಮಾಡಲು ತನ್ನ ಭಕ್ತರನ್ನು ರಕ್ಷಿಸಲು ವಿಷ್ಣುವು ಈ ಭೂಮಿಯಲ್ಲಿ ರಾಮನಾಗಿ ಜನಿಸಿರ್ತಾರೆ ಅಂತ ನಂಬಲಾಗಿದೆ. ಶ್ರೀರಾಮನವಮಿಯಂದು ಭಕ್ತರು ಪ್ರಾರ್ಥನೆಯನ್ನು ಸಲ್ಲಿಸಿಬಿಟ್ಟು ಉಪವಾಸವನ್ನು ಮಾಡಿದರೆ ಮೊದಲನೆಯದಾಗಿ ನಾವು ಸೂರ್ಯದೇವನನ್ನು ಪೂಜೆ ಮಾಡಬೇಕು. ಏಕೆಂದರೆ ರಾಮರು ರಘುವಂಶದವರ ಆಗಿರೋದ್ರಿಂದ ನಾವು ಸೂರ್ಯನಿಗೆ ಆಜ್ಞೆಯನ್ನು ಅರ್ಪಿಸಬೇಕಾಗುತ್ತದೆ. ಈಗಾಗಲೇ ನಾನು ನನ್ನ ಚಾನಲ್ನಲ್ಲಿ ಯಾವ ರೀತಿ ಪೂಜಾವನ್ನು ಮಾಡಬೇಕಾಗುತ್ತದೆ, ಪೂಜಾ ವಿಧಾನ ಮತ್ತು ಪೂಜೆಗೆ ಶುಭ ಮುಹೂರ್ತವನ್ನು ಸಹ ತಿಳಿಸ್ಕೊಟ್ಟಿದ್ದೇನೆ, ನೋಡಿ ಫ್ರೆಂಡ್ಸ್. ಭಗವಾನ್ ಶ್ರೀರಾಮನು ಹುಟ್ಟೂರಾದ ಅಯೋಧ್ಯೆಯಂತಹ ಪವಿತ್ರ ಯಾತ್ರಾ ಸ್ಥಳಗಳಲ್ಲಿ ಅಸಂಖ್ಯಾತ ಭಕ್ತಾದಿಗಳು ಮತ್ತು ಅನೇಕರು ರಾಮೇಶ್ವರದಂತಹ ಪುಣ್ಯಕ್ಷೇತ್ರಗಳಿಗೆ ಭಗವಾನ್ ಶ್ರೀರಾಮನ ಆಶೀರ್ವಾದ ಪಡೆಯುವುದಕ್ಕೆ ಭೇಟಿಯನ್ನು ನೀಡ್ತಾರೆ. ಅಲ್ಲದೆ ಶ್ರೀರಾಮನ ಪವಿತ್ರ ನಾಮಾಚರಣೆಯನ್ನು ಪುನಃ ಭಕ್ತರು ಪಠಿಸುತ್ತಾರೆ. ಶ್ರೀರಾಮನ ನಾಮವನ್ನೇ ತಾರಕ ಮಂತ್ರ ಎಂದು ಪರಿಗಣಿಸಿ ಅದನ್ನು ಹೇಳ್ತಾರೆ. ಈ ಬಾರಿ ಅಯೋಧ್ಯೆಯಲ್ಲಿ ಮಂದಿರದಲ್ಲಿ ಜನವರಿ 22ರಂದು ನಿರ್ಮಾಣ ಆಗಿರೋದ್ರಿಂದ ರಾಮ ನಿರ್ಮಾಣದ ಬಳಿಕ ಮೊದಲ ರಾಮನವಮಿ ಆಗಿರೋದ್ರಿಂದ ಈ ವರ್ಷ ತುಂಬ ವಿಜೃಂಭಣೆಯಿಂದ ಆಚರಿಸಲು ದೇವಾಲಯದ ಟ್ರಸ್ಟ್ ಸಿದ್ಧತೆ ಮಾಡಿಕೊಂಡಿದೆ. ನಾವು ಇನ್ನು ದೇವಸ್ಥಾನಗಳಿಗೆ ಭೇಟಿ ನೀಡೋಕ್ಕಾಗಲ್ಲ ಅನ್ನೋರು ಮನೆಗೆ ಅಲ್ಲಿಯೇ ಸಿಂಪಲ್ಲಾಗಿ ಪೂಜೆಯನ್ನು ಮಾಡ್ಬೋದು. ಕೋಸಂಬರಿ, ಪಾನಕದಂತಹ ನೈವೇದ್ಯಗಳನ್ನು ಮಾಡಿ ವಿಡಿಯೋ ಫುಲ್ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಯೂಸ್ಫುಲ್ ಆಗಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.